ನಮಸ್ಕಾರ ನೆಲ ಬಂದವರೇ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದ ಸಂವಿಧಾನ 1950ರಲ್ಲಿ ಜಾರಿಯಾಯಿತು. ರಾಜ್ಯಗಳ ನಡುವೆ ಇದ್ದ ಗಡಿ ವಿವಾದವನ್ನು 1956ರಲ್ಲಿ ಸಾಧ್ಯವಾದಷ್ಟು ಬಗೆಹರಿಸಲಾಯಿತು. ಬ್ರಿಟಿಷ್ನರು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಭೂಮಾಪನ ಕಾರ್ಯ ಕೈಗೊಂಡಿದ್ದರು, ನಗರ ಮಾಪನ ಮಾಡಿರಲಿಲ್ಲ. ದೇಶದಲ್ಲಿ ಕೈಗಾರಿಕಾ ಕ್ರಾಂತಿಯಿಂದಾಗಿ ನಗರಗಳಲ್ಲಿ ಕೈಗಾರಿಕೆ ಪ್ರಾರಂಭವಾದವು. ಗ್ರಾಮೀಣ ಪ್ರದೇಶದ ಜನ ನಗರಗಳಿಗೆ ವಲಸೆ ಬರಲು ಪ್ರಾರಂಭಿಸಿದರು. ಇದರಿಂದಾಗಿ ಜನಸಂಖ್ಯೆ ಜಾಸ್ತಿ ಆಯಿತು, ಮೂಲಭೂತ ಸೌಕರ್ಯದ ಕೊರತೆ ಉಂಟಾಯಿತು. ಇದನ್ನು ಅರಿತ ಸರ್ಕಾರ ನಗರದಲ್ಲೂ ಭೂಮಾಪನ ಕಾರ್ಯ ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ. ಅದುವೇ ನಗರ ಮಾಪನ. 1969ರಲ್ಲಿ ಮೈಸೂರು, ಬೆಂಗಳೂರು, KGF, ದಾವಣಗೆರೆ, ಬಳ್ಳಾರಿ, ಬೆಳಗಾವಿ, ಕಲಬುರಗಿ ನಗರಗಳಲ್ಲಿ ಪ್ರಾಯೋಗಿಕವಾಗಿ ನಗರ ಮಾಪನವನ್ನು ಪ್ರಾರಂಭ ಮಾಡಿ 1975ರಲ್ಲಿ ಪೂರ್ಣಗೊಳಿಸುತ್ತೆ. ಈ ಸಂದರ್ಭದಲ್ಲಿ ಮೂಲ ಸವಿಸ್ತಾರ ಅಳತೆಯ PT ಶೀಟ್, ಪುನರಾವಲೋಕನ ಮೂಲ ಸವಿಸ್ತಾರ ಅಳತೆಯ PT ಶೀಟ್, ಸ್ಥಳೀಯ ಕ್ಷೇತ್ರ ನಕಾಶೆ ಅಂದರೆ ಲೋಕಲ್ ಏರಿಯಾ ಮ್ಯಾಪ್, ವಿಚಾರಣಾ ವಹಿಗಳು ಎನ್ಕ್ವೈರಿ ರಿಜಿಸ್ಟರ್, PR ಕಾರ್ಡ್, ಫೀಲ್ಡ್ ಪುಸ್ತಕ, ಸನ್ನದು ಸರ್ಟಿಫಿಕೇಟ್, ವಿಚಾರಣಾ ಆದೇಶಗಳು, ಹೇಳಿಕೆಗಳು ಈ ದಾಖಲೆಗಳನ್ನ ತಯಾರು ಮಾಡ್ತಾರೆ. ಈಗಲೂ ಸಹ ಆಯ್ದ ನಗರಗಳಲ್ಲಿ ಸಂಬಂಧಪಟ್ಟ ದಾಖಲೆಗಳನ್ನ ನೀಡದೇ ಇದ್ದರೆ ನೋಂದಣಿ ಆಗೋದಿಲ್ಲ. ಈ ಎಲ್ಲ ದಾಖಲೆಗಳು ನಗರ ಮಾಪನ ಕಚೇರಿಯಲ್ಲಿ ಲಭ್ಯವಿದ್ದು ತಾವು ಪರಿಶೀಲಿಸಬಹುದಾಗಿದೆ. ಅವಶ್ಯಕತೆ ಇದ್ದಲ್ಲಿ ನಿಗದಿತ ಶುಲ್ಕ ಪಾವತಿಸಿ ಪಡೆಯಬಹುದಾಗಿದೆ. ನೆಲಮಾಪನ ಸಂಬಂಧಪಟ್ಟ ವಿಡಿಯೋಗಳು ಫಿಟಿ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ಸ್, ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಸಬ್ಸ್ಕ್ರೈಬ್ ಆಗಿ ನೋಡಬಹುದಾಗಿದೆ. ನಮಸ್ಕಾರ.